23ನೇದಾಗಿ ಒಂದು ಆಯತಾಕಾರದ ಜಮೀನಿನ ಉದ್ದವು ಅದರ ಅಗಲದ 3ರಷ್ಟಿದೆ. ಜಮೀನಿನ ವಿಸ್ತೀರ್ಣವು 147 ಚದರ ಮೀಟರ್ಗಳಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ. ಒಂದು ಜಮೀನು ಅದು ಯಾವ ರೂಪದಲ್ಲಿದೆ ಅಂದ್ರ ಆಯತಾಕಾರದಲ್ಲಿದೆ. ಅದರ ಉದ್ದ ಏನದಲ್ಲ ಅಗಲದ 3ರಷ್ಟಿದೆ ಅಂತ. ಹಾಗಾದ್ರ ಇಲ್ಲಿ ಒಂದು ಇದು ಜಮೀನ್ ಅಂತ ತಿಳ್ಕೊಳ್ಳೋಣ. ಆಯತಾಕಾರದ ಜಮೀನ್ ಇದು. ABCD ABCD ಆಯತಾಕಾರದ ಒಂದು ಜಮೀನು. ಇದರಲ್ಲಿ ಉದ್ದ ಅಂದ್ರ AB ಅಥವಾ DC ಇವೆರಡು ಉದ್ದ, ಇವೆರಡು ಅಗಲ. ಉದ್ದವು ಅದರ ಅಗಲದ 3ರಷ್ಟಿದೆ ಅಂತ ಹೇಳಿದ್ರು. ಹಾಗಾದ್ರ ಇಲ್ಲಿ ಬರೆಯೋಣ ABCD ಆಯತಾಕಾರದ ಜಮೀನ ಆಗಿರಲಿ ಅಂತ. ಅಗಲದ 3ರಷ್ಟಿದೆ. ಏನು ಉದ್ದ ಅಂತಂದ್ರ ಅಗಲವು X ಮೀಟರ್ ಆಗಿರಲಿ. ಅಗಲ ಗೊತ್ತಿಲ್ಲ, ಅದಕ್ಕೆ X ಮೀಟರ್ ಆಗಿರಲಿ ಎಂದೆವು. ಅಗಲ ಏನದಲ್ಲ ಇದು X ಮೀಟರ್ ಅಂತ ತಗೊಂಡೆವು. ಉದ್ದ ಎಷ್ಟದ ಅಂದ್ರ ಅಗಲದ 3ರಷ್ಟದ ಅಂತ ಹೇಳೋರು. ಉದ್ದವು ಅಗಲದ 3ರಷ್ಟಿದೆ ಅಂತ ಹೇಳ್ತಾನಲ್ಲಿ. 3ರಷ್ಟಿದೆ ಅಂದ್ರ 3 × X = 3X ಅಂತ ಆಯ್ತು. ಅಂದ್ರ ಉದ್ದ 3X ಅಂತ ಬಂತು. ಅದರ ವಿಸ್ತೀರ್ಣ ಕೊಟ್ಟಾರ ಅವರು. ಜಮೀನಿನ ವಿಸ್ತೀರ್ಣವು 147 ಅಂತ ಕೊಟ್ಟಾರ. ಜಮೀನಿನ ವಿಸ್ತೀರ್ಣ ಎಷ್ಟದ ಅಂತಂದ್ರ 147 ಚದರ ಮೀಟರ್ ಅಂತ ಕೊಟ್ಟಾರ ಅವ್ರು. ಇಷ್ಟ ಆಯ್ತು. ಈಗ ಅವ್ರು ಕೊಟ್ಟಿರತಕ್ಕಂಥ ಅಂಶಗಳ ಬರದೇವ್ ನಾವು. ಇನ್ನ ಇದರ ಉದ್ದ ಎಷ್ಟು ಮತ್ತು ಅಗಲ ಎಷ್ಟು ಅಂತ ಕೇಳ್ತಾನ. ಹಾಗಾದ್ರ ಆಯತದ ವಿಸ್ತೀರ್ಣ = ಉದ್ದ × ಅಗಲ ಅಂತ ಹೇಳ್ತೀವಿ. L × B ಅಂತ ಹೇಳ್ತೀವಿ ಅಥವಾ A × B. ಲೆಂತ್ × ಬ್ರೆಡ್ತ್ ಅಂತ. ಉದ್ದ × ಅಗಲ. ಆಯತದ ವಿಸ್ತೀರ್ಣ ಎಷ್ಟು ಕೊಟ್ರು? 147. ಅದರ ಉದ್ದ ಎಷ್ಟು ಕೊಟ್ರು? 3X. ಉದ್ದ 3X × ಅಗಲ ಅಂತದ. ಅಗಲ ಎಷ್ಟದಿಲ್ಲಿ? X ಅಂತ. ಇದಕ್ಕ ಗುಣಿಸ್ಬೇಕು. 147 3 1 3 X × X X². ಹಾಗಾದ್ರ ಇಲ್ಲಿ X² ಬೆಲೆ ಬೇಕು ಅಂದ್ರ ಇದಕ್ಕ 3ರಿಂದ ಭಾಗಿಸ್ಬೇಕು. X² = 147ಕ್ಕ 3ರಿಂದ ಭಾಗಿಸೋಣ. 3 1 3 4 12 ಆದ್ರ 2 ಉಳಿತಲ್ಲ ಇಲ್ಲಿ. 3 9 47 ಆಗತ್ತೆ. X² = 49 ಅಂತ ಬಂತು. X ಬೆಲೆ ಬೇಕು. ಇದರದ್ದು ವರ್ಗ ತೆಗೆದು ಇದಕ್ಕೆ ಹಾಕ 49. ಹಾಗಾದ್ರ X = ಎಷ್ಟಾಗತ್ತೆ ಇಲ್ಲಿ? 7 ಆಗುತ್ತೆ. X = 7 ಮೀಟರ್. X ಅಂದ್ರೆ ಏನು? ಅಗಲ 7 ಮೀಟರ್ ಆಯ್ತು. ಇನ್ನು ಉದ್ದ ಬೇಕಲ್ಲ. ಅಗಲ 7 ಮೀಟರ್ ಅಂತ ಬರದ್ರಿ. ಉದ್ದೊಂದು ಕಂಡುಹಿಡಿಬೇಕು. ಉದ್ದ ಎಷ್ಟು ಕೊಟ್ರು? 3X. 3 × X ಬೆಲೆ ಎಷ್ಟು? 7. 3 7 ನೇ
21 ಮೀಟರ್. ಆದ್ದರಿಂದ ಅಗಲ 7 ಮೀಟರ್, ಉದ್ದ 21 ಮೀಟರ್ ಆಗಿವೆ. ಆ ಜಮೀನದ್ದು ಅಗಲ 7 ಮೀಟರ್ ಅದ, ಉದ್ದ 21 ಮೀಟರ್ ಅದ. 24ನೇ ಪ್ರಶ್ನೆ ಏನದ ಅಂತಂದ್ರ ಸೈನ್ ಥೀಟಾ ಈಕ್ವಲ್ ಟು 12/13 ಅಂತ ಕೊಟ್ಟು ಕೆಲವು ಥೀಟಾಗಳ ಬೆಲೆ ಕೇಳ್ಯಾರ. ಅವ್ರು ಯಾವ್ಯಾವು ಅಂದ್ರ ಕಾಸ್ ಥೀಟಾ ಮತ್ತು ಟ್ಯಾನ್ ಥೀಟಾ ಇವೆರಡು ಕುರಿದು ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ. ಅಂದ್ರ ಸೈನ್ ಥೀಟಾ ಈಕ್ವಲ್ ಟು 12/13 ಯಾವುದೋ ಕೊಟ್ಟಿರ್ತಾರೆ ನಾಳೆ ವಾರ್ಷಿಕ ಪರೀಕ್ಷೆಯಲ್ಲಿ. 6 ಅನುಪಾತಗಳಲ್ಲಿ 1 ಕೊಟ್ಟು 1/2, 2/2, 3/2 ಇಲ್ಲಿ ಕೇಳಿರ್ತಾರೆ. ಇದನ್ನ ಹೆಂಗ್ ಬಿಡಿಸ್ಬೇಕು ಅಂದ್ರ ಮೊದಲ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರ ಒಂದು ತ್ರಿಭುಜನ ತಗೋಬೇಕು, ABC ಅಂತ. ABC ತಗೊಂಡ್ರ ಇದು 90 ಡಿಗ್ರಿ ಆಗತ್ತೆ. ಎ ಕರೆ ಅಥವಾ ಸಿ ಕರೆ ನೀವು ಥೀಟಾ ಅಂತ ಪರಿಗಣನೆ ಮಾಡ್ಬೇಕು. ಇದು ಲಘು ಕೋನ ಅಂತ ತಿಳ್ಕೊಂಡ್ರಿ. ಅವರು ತ್ರಿಭುಜ ಎಬಿಸಿಯಲ್ಲಿ ಕೋನ ಬಿ ಈಕ್ವಲ್ ಟು ಎಷ್ಟು ಡಿಗ್ರಿ ಆಯ್ತು? 90 ಡಿಗ್ರಿ ಆಯ್ತು. ಹಾಗಾದ್ರ ಥೀಟಾ ಸಿ ಕೋನಕ್ಕ ಹಾಕಿರಿ. ಕೋನ ಎ ಸಿ ಬಿ ಅಥವಾ BCA ಲಘು ಕೋನ ಆಗಿರಲಿ. ಅದೊಂದು ಲಘು ಕೋನ ಅಂತ ತಿಳ್ಕೊಂಡಿವಿ ನಾವು. ಲಘು ಕೋನ ಆಗಿರಲಿ. ಹಾಗಾದ್ರ ಅವ್ರು ಕೊಟ್ಟಿದ್ದು ಏನು ಅಂದ್ರ ಸೈನ್ ಥೀಟಾ ಕೊಟ್ರ. ಅವ್ರು ಸೈನ್ ಥೀಟಾ ಅಂದ್ರೆ ಏನು? ಅಭಿಮುಖ ಬಾಹು ಅಂತ ಕರಿತೀವಿ, ಅಪಾನ ಪಾರ್ಶ್ವ ಬಾಹು ಅಂತ ಹೇಳ್ತೀವಿ. ಅಭಿಮುಖ ಬಾಹು ಅಪಾನ ವಿಕರ್ಣ ಅಂತ. ಪಾರ್ಶ್ವಬಾಹು ಅಲ್ಲ, ವಿಕರ್ಣ. ಸೈನ್ ಥೀಟಾ ಈಕ್ವಲ್ ಟು ಅಭಿಮುಖ ಬಾಹು ಅಪಾನ ವಿಕರ್ಣ. ಸೈನ್ ಥೀಟಾ ಅಂದ್ರ ಅಭಿಮುಖ ಬಾಹು ಅಂದ್ರ ಇದು ಎಷ್ಟದಲ್ಲಿ ಅಂದ್ರ 12 ಬರೀ ಇಲ್ಲಿ ಕೊಟ್ಟಾರಲ್ಲ, 12/13 ಅಂತ ಕೊಟ್ಟಾರ. ಅಭಿಮುಖ ಬಾಹು ಎಷ್ಟಾಗತ್ತೆ? 12 ಆಗ್ತದೆ. ವಿಕರ್ಣ ಎಷ್ಟಾಗತ್ತೆ? 13 ಆಗತ್ತೆ. ಇನ್ನು ನಾವು BC ಒಂದ್ ಕಂಡು ಹಿಡಿಬೇಕಲ್ಲ. ಈಗ BC ಯಾಕಂದ್ರ ಕಾಸ್ ಥೀಟಾ ಬರೀಬೇಕು, ಟ್ಯಾನ್ ಥೀಟಾ ಬರೀಬೇಕು ಅಂದ್ರ BC ಒಂದು ಕಂಡು ಹಿಡಿಬೇಕು. ಹಾಗಾದ್ರ BC ಈಕ್ವಲ್ ಟು √13 ವರ್ಗ ಅಂದ್ರ AC ಸ್ಕ್ವೇರ್ ಬರುತ್ತೆ. ಇದರ ವರ್ಗದಲ್ಲಿ ಇದರ ವರ್ಗ ಕಳೆದ್ರೆ ಅದರ BC ಸಿಗುತ್ತೆ ನಿಮಗೆ. 12 ವರ್ಗ 13 ವರ್ಗ ಅಂದ್ರ ಎಷ್ಟಾಗತ್ತೆ? 13 ಸ್ಕ್ವೇರ್ ಅಂದ್ರ 169 ಆಗತ್ತೆ. 12 ಸ್ಕ್ವೇರ್ ಅಂತಂದ್ರ 144 ಆಗತ್ತೆ. ಇಲ್ಲಿ 169ರಾಗ 144 ಕಳೆನು, 9ರಾಗ 4 ಕಳೆದ್ರ 5, 6ರ 4 ಕಳೆದ್ರ 2, 25 ಬಂತು. 25ರ ವರ್ಗಮೂಲ ಎಷ್ಟು? 5 ಅಂದ್ರ BC 5 ಅಂತ ಆಯ್ತು. ಇನ್ನು ಉಳಿದಿದ್ದೆಲ್ಲ ಬೆಲೆಗಳನ್ನ ಕಂಡುಹಿಡಿಬೇಕು ನಾವು. ಕಾಸ್ ಥೀಟಾರೆ ಕೊಡ್ಲಿ, ಟ್ಯಾನ್ ಥೀಟಾ ಕೊಡ್ಲಿ, ಕೋಶಕ್ ಥೀಟಾ ಕೊಡ್ಲಿ, ಯಾವ್ದೋ ಕೊಟ್ಟಿರ್ತಾನಲ್ಲ ಅದಕ್ಕ ಅನುಸಾರವಾಗಿ ಕಾಸ್ ಥೀಟಾ ಅಂತ ತಗೊಂಡ್ರ ಪಾರ್ಶ್ವಬಾಹು ಅಪಾನ ವಿಕರ್ಣ ಅಂತ ಹೇಳ್ತೀವಿ. ಹಾಗಾದ್ರ 5 ಅಪಾನ ಎಷ್ಟಾಗತ್ತೆ? 13 ಕಾಸ್ ಥೀಟಾ ಆಯ್ತು. ಟ್ಯಾನ್ ಥೀಟಾ ತಗೊಂಡಿವಿ ನಾವು. ಟ್ಯಾನ್ ಥೀಟಾ ಅಂತ ತಗೊಂಡ್ರ ಅಭಿಮುಖ ಬಾಹು ಅಪಾನ ಪಾರ್ಶ್ವಬಾಹು. ಅಭಿಮುಖ ಬಾಹು ಎಷ್ಟು? 12. ಪಾರ್ಶ್ವಬಾಹು ಎಷ್ಟು? 5. ಅಂದ್ರ ಕಾಸ್ ಥೀಟಾದ ಬೆಲೆ 5/13, ಟ್ಯಾನ್ ಥೀಟಾದ ಬೆಲೆ 12/5 ಆಗಿವೆ. ಈ ರೀತಿಯಾಗಿ ಯಾವ ಕೊಟ್ಟಿರ್ತಾರಲ್ಲ ಅವುಗಳ ಬೆಲೆಯನ್ನ ಕಂಡು ಹಿಡ್ಕೋಬೇಕು. 24ರಲ್ಲಿ ಅಥವಾ √3 ಟ್ಯಾನ್ ಥೀಟಾ ಈಕ್ವಲ್ ಟು 1 ಮತ್ತು
ಥೀಟಾ ಲಘುಕೋನವಾದಾಗ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ ಇದರ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ. ಇಲ್ಲಿ ನಾವು ಇದನ್ನ ತಗೊಂಡಾಗ ಎಷ್ಟು, ಇದು ಎ, ಇದು ಬಿ, ಇದು ಸಿ, ಇದಕ್ಕ ಥೀಟಾ ಅಂತ ಹೇಳಿ. ಥೀಟಾ ಅಂತ ತಗೊಂಡಾಗ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ ಈಕ್ವಲ್ ಟು 90 ಡಿಗ್ರಿ, ಬಿ ಸಿ ಎ ಅಥವಾ ಎ ಸಿ ಬಿ ಈಕ್ವಲ್ ಟು ಥೀಟಾ ಲಘುಕೋನ ಅಂತ ಕೊಟ್ಟಾರ. ಅಂದ್ರ ಆಗಿರ್ಲಿ ಅಂತ ತಗೊಂಡೆವು. ಅವ್ರು ಕೊಟ್ಟಿದ್ದು ಇಲ್ಲದ ನೋಡ್ರಿ, √3 ಟ್ಯಾನ್ ಥೀಟಾ ಈಕ್ವಲ್ ಟು 1 ಅಂತ ಕೊಟ್ಟರು. ಟ್ಯಾನ್ ಥೀಟಾ ಈಕ್ವಲ್ ಟು ಎಷ್ಟಾಗತ್ತೆ ನೋಡ್ಬೇಕು. ಟ್ಯಾನ್ ಥೀಟಾ ಈಕ್ವಲ್ ಟು 1/√3 ಅಂತ ಆಯ್ತು. 1 ಎಷ್ಟಾಗತ್ತೆ, √3. ಆ ನಂತರ ಟ್ಯಾನ್ ಥೀಟಾ ಈಕ್ವಲ್ ಟು 1/√3 ಆದ್ರ ಥೀಟಾದ ಬೆಲೆ ಎಷ್ಟಾಗತ್ತೆ, ಟ್ಯಾನ್ ಥೀಟಾ ಈಕ್ವಲ್ ಟು 1/√3 ಅದ. 1/√3 ಎದಕ್ಕೆ ಬರುತ್ತೆ, ಅದು ಯಾವ ಡಿಗ್ರಿಗೆ ಬರ್ತದ ನೋಡ್ಬೇಕು. 60 ಡಿಗ್ರಿ ಆಗ್ತದ. ಇದು 0, ಇದು 30. ಹೌದಾ, ಕೈ ಮೇಲೆ ನೋಡ್ಕೊಳ್ಳೋಣ. ಇದಕ್ಕ 0 ಡಿಗ್ರಿ ಅಂತ ಗುರುತಿಸ್ತೀರಿ, ಇದಕ್ಕ 30 ಡಿಗ್ರಿ ಅಂತ ಗುರುತಿಸ್ತೀರಿ. ನಿಯಮ ಏನದ, ಟ್ಯಾನ್ ಥೀಟಾದ ಬೆಲೆಯನ್ನ ನಾವು ಕಂಡುಹಿಡಿಬೇಕು. ಟ್ಯಾನ್ ಥೀಟಾ ಅಂತ ತಗೊಂಡಾಗ ಸೈನ್ ಥೀಟಾದ್ದು ಏನು ಬರುತ್ತೆ ಅಂತಂದ್ರ ರೂಟ್ ಆಫ್ ಅಬವ್ ಫಿಂಗರ್ ಅಂತ ಹೇಳ್ತೀವಿ, ಅಂದ್ರ ಮೇಲೆ ಇರುವಂತ ಬೆರಳು. ಸೈನ್ ಥೀಟಾ ತಗೊಂಡ್ರ ರೂಟ್ ಆಫ್ ಬಿಲೋ ಫಿಂಗರ್, ಅಪಾನ 2. ಆನಂತರ ಕಾಸ್ ಥೀಟಾ ತಗೊಂಡ್ರೆ ಏನಾಗುತ್ತೆ ಅಂದ್ರ ರೂಟ್ ಆಫ್ ಅಬವ್ ಫಿಂಗರ್ ಅಪಾನ 2 ಅಂತ ಬಂತು. ಇಷ್ಟು ಬರುತ್ತೆ. ರೂಟ್ ಆಫ್ ಎಷ್ಟು, ಅಬವ್ ಫಿಂಗರ್, ಅಬವ್ ಅಂದ್ರ ಮೇಲೆ, ಬಿಲೋ ಅಂದ್ರ ಕೆಳಗ. ಇವಾಗ ಟ್ಯಾನ್ ಥೀಟಾ ತಗೊಂಡ್ರ, ಟ್ಯಾನ್ ಥೀಟಾ ಅಂತ ತಗೊಂಡ್ರ ರೂಟ್ ಆಫ್ ಬಿಲೋ ಫಿಂಗರ್ ಅಪಾನ 2. ಇದು ಬಾಗ್ಲೆ ಬರ್ತದೆ, ಬಾಗ್ಲೆ ಬಂದಾಕರ ಇಂಟು ಆಗ್ತದೆ. 2 ಮ್ಯಾಗ ಹೋಗುತ್ತೆ, ಮ್ಯಾಗಿಂದು ಕೆಳಗೆ ಬರುತ್ತೆ. ಹಂಗಾದ್ರ ರೂಟ್ ಆಫ್ ಇದು ಬಿಲೋ ಫಿಂಗರ್ ಅದ, ಇದು ಅಬವ್ ಫಿಂಗರ್ ಅದ, ಅಂದ್ರ ಮೇಲಿನ ಬೆರಳು. ಇದಕ್ಕ ಹೋಯ್ತು. ರೂಟ್ ಆಫ್ ಅಬವ್ ಫಿಂಗರ್ ಅಂತ ತಗೊಂಡೆವು. ಇದು ರೂಟ್ ಆಫ್ ಇದು ಬಿಲೋ ಫಿಂಗರ್ ಅದ, ರೂಟ್ ಆಫ್ ಬಿಲೋ ಫಿಂಗರ್, ಇದು ರೂಟ್ ಆಫ್ ಅಬವ್ ಫಿಂಗರ್ ಅಂತ. ಹೌದಾ, ಹಾಗಾದ್ರೆ ಇದ್ರ ಮ್ಯಾಗ ನೋಡ್ಕೊಳ್ಳೋಣ ನಾವೀಗ. ಯಾಕಂದ್ರೆ ಅಲ್ಲಿ ಪರೀಕ್ಷೆದಲ್ಲಿ ನಿಮಗೆ ಗೊತ್ತೇ ಆಗಲ್ಲ ಇದು ಟ್ಯಾನ್ 1/√3 ಎದಕ್ ಬರುತ್ತೆ ಅನ್ನುವಂಥದ್ದು. ಇವಾಗ ಇದಕ್ಕ 0 ಅಂತ ಗುರುತಿಸೋಣ. ಇದಕ್ಕ 0 ಅಂತ ಅಂದ್ರ ಇದು 0, ಇದು 30 ಆಗತ್ತೆ. ಇದೊಂದು ಮಡಚೋಣ. ರೂಟ್ ಆಫ್ ಬಿಲೋ ಫಿಂಗರ್ ಎಷ್ಟದ, 1. ರೂಟ್ ಆಫ್ ಅಬವ್ ಫಿಂಗರ್ ಎಷ್ಟದ, 3 ಅದ. ಅಂದ್ರ ರೂಟ್ ಆಫ್ 3, ರೂಟ್ ಆಫ್ 1 ಈಕ್ವಲ್ ಟು 1/√3 ಅಂತ ಬಂತಲ್ಲ. ಎಷ್ಟು ಡಿಗ್ರಿಗೆ ಬತ್ತು, ಮತ್ ನೀವ್ ಎಷ್ಟು ಹೇಳಿದ್ರಿ? ಹಾಗಾದ್ರ 1/√3 ಬರ್ಬೇಕಾದ್ರ ಎಷ್ಟು ಡಿಗ್ರಿಗೆ ಬತ್ತು ಅನ್ನಂಗಾಯ್ತು, 30 ಡಿಗ್ರಿಗೆ ಬರುತ್ತೆ. ಅಂದ್ರ ಟ್ಯಾನದ ಬೆಲೆ 1/√3 ತಗೊಂಡ್ರ, 1/√3 ತಗೊಂಡ್ರ ಥೀಟಾದ ಬೆಲೆ ಎಷ್ಟಾಗತ್ತೆ, ಅಲ್ಲಿ 30 ಡಿಗ್ರಿ ಆಗತ್ತೆ. ಈ ರೀತಿಯಾಗಿ ನೀವಲ್ಲಿ ಪರೀಕ್ಷೆದಲ್ಲಿ ತಗೋಬೇಕು, ಅದು ಕಂಡು ಹಿಡಿಬೇಕು. ಇವಾಗ ನಿಮಗ್ ಕೊಟ್ಟಿದ್ದು ಏನ್ ಕೊಟ್ರು ಅಂದ್ರ, ಇಲ್ಲಿ ಸೈನ್ 3 ಥೀಟಾ ಅಂತ ಕೊಟ್ಟನ. ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ
ಹಾಗಾದ್ರ ಸೈನ್ 3 ಥೀಟಾ ಅಂದ್ರೆ ಎಷ್ಟಾಗತ್ತೆ 30 ಡಿಗ್ರಿ ಪ್ಲಸ್ ಕಾಸ 2 ಥೀಟಾ ಅಂದ್ರೆ ಎಷ್ಟಾಯ್ತು ಕಾಸ 2 ಥೀಟಾದ ಬೆಲೆ ಎಷ್ಟು 30. ಇವಾಗ ಮುಂದ್ ಸೈನ್ ಥೀಟಾ ಈಕ್ವಲ್ ಟು 3 ಎಷ್ಟಾಗತ್ತೆ 90 ಡಿಗ್ರಿ. ಹೌದಿಲ್ಲ 3 3 9 ಅಂತ 0 ಆಯ್ತಲ್ಲ ಸೈನ್ 90 ಡಿಗ್ರಿ ಆಯ್ತು. ಅಧಿಕ ಕಾಸ ಎಷ್ಟು ಅಂದ್ರ 32 ಎಷ್ಟಾಗತ್ತೆ 60 ಡಿಗ್ರಿ ಆಯ್ತು. ಇವು ಹೆಂಗ್ ಬಂದು ಅನ್ನೋದು ಗೊತ್ತಾಯ್ತಾ. ಥೀಟಾದ ಬೆಲೆ ಹಾಕಿವಿ, ಇಲ್ಲಿ ಥೀಟಾದ ಬೆಲೆ ಹಾಕಿವಿ. 33 90 ಆಗುತ್ತೆ, 32 60 ಆಗುತ್ತೆ. ಸೈನ್ 90 ಡಿಗ್ರಿ ಅಂದ್ರೆ ಎಷ್ಟದ 0, ಆನಂತರ 30, ಆನಂತರ 45, ಆನಂತರ 60, ಆನಂತರ 90. ಇದು ಮಾಡಿಸಿ ಅಂದ್ರೆ ರೂಟ್ ಆಫ್ ಬಿಲೋ ಫಿಂಗರ್ ಅಂತ ಬರುತ್ತೆ. √4 ಆಗುತ್ತೆ. √4 ಅಂದ್ರೆ ಎಷ್ಟು ಬತ್ತು 90 ಡಿಗ್ರಿ ಎಷ್ಟಾಗತ್ತೆ 1 ಅದ ರೂಟ್ ಎಷ್ಟಾಗತ್ತೆ 1 ಅಂತ. ಇದೊಂದು ಬಟ್ ಮಾಡಿಸ್ತೇವೆ ಅಂತಂದ್ರ ಇದು ಬಟ್ ಮಾಡಿಸ್ತೇವೆ ಅಂದ್ರೆ ಏನೂ ಇಲ್ಲ. √2 √4 ಅಂತ ತಗೊಳ್ಳೋಣ. √4 ನಿಮಗ್ ಗೊತ್ತಾಗ್ಬೇಕಾದ್ರ ಬಿಲೋ ಫಿಂಗರ್ ಎಷ್ಟದವ 4 ಅಪಾನ 2. 4ರ ವರ್ಗಮೂಲ ಎಷ್ಟು 2. ತಳಗೆ ಎಷ್ಟದ 2ಕ್ಕೆ ಹೋದ್ರೆ ಎಷ್ಟಾಯ್ತು 1 ಬಂತು. ಸೈನ್ 90 ಡಿಗ್ರಿ ಬೆಲೆ ಎಷ್ಟಾಗತ್ತೆ ನೀವೆಷ್ಟು ಹೇಳಕ್ತಿದ್ರಿ ಪಕ್ಕ ಗೊತ್ತಿಲ್ಲ ನಿಮ್ಗಿನ. ಮೊದಲ ಎಷ್ಟು ಬರ್ದಿದ್ದೆ ನಾನು ಒಂದೇ ಬರ್ದಿದ್ದೆ. ಹಾಗಾದ್ರೆ ಇಲ್ಲಿ ಸೈನ್ 90 ಬೆಲೆ ಎಷ್ಟಾಯ್ತು ಅಂತಂದ್ರ 1 ಆಯ್ತು. ಸೈನ್ 90 ಡಿಗ್ರಿ ಅಂದ್ರೆ ಎಷ್ಟು 1. ಇನ್ನ ಕಾಸ್ 60 ಡಿಗ್ರಿ ತಗೊಳ್ಳೋಣ. ಕಾಸ್ 60 ಡಿಗ್ರಿ ತಗೊಂಡ್ರ 0, 30, 45, 60. ರೂಟ್ ಆಫ್ ಅಬೌವ್ ಫಿಂಗರ್ ಎಷ್ಟದ 1. √1 ಅಪಾನ ಎಷ್ಟು ಬರುತ್ತೆ 2. √1 ಬೆಲೆ 1 ಅಪಾನ 2 ಅಂದ್ರ ಕಾಸ್ 60 ಡಿಗ್ರಿ ಬೆಲೆ ಎಷ್ಟು ಬರುತ್ತೆ 1/2 ಬರುತ್ತೆ. ಹಾಗಾದ್ರೆ ಇಲ್ಲಿ 1/2 ಅಂತ ತಗೊಳ್ಳೋಣ. ಈಕ್ವಲ್ ಟು ಇದ್ರ ಕೆಳಗೆ ಏನಿತ್ತಲ್ಲ 1 ಇರ್ಲಿ. 2 1 2, 1 2 2, 2 1 2, 2 1 2, 1 1 1 ಈಕ್ವಲ್ ಟು 2 1 ಕೂಡಿಸಿದ್ರ 3 ಅಪಾನ ಎಷ್ಟು 2 ಅಂತ. ಇಷ್ಟು ಎದರ ಬೆಲೆ ಅಂತಂದ್ರ ಸೈನ್ ಕೊಟ್ಟಾರಲ್ಲ ಅವ್ರು ಸೈನ್ 3 ಥೀಟಾ. ಆದ್ದರಿಂದ ಉತ್ತರ ಬರೀಬೇಕಲ್ಲ. ಆದ್ದರಿಂದ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ ಈಕ್ವಲ್ ಟು ಎಷ್ಟಾಗುತ್ತೆ 3 ಅಪಾನ 2 ಆಗ್ತದೆ. ಏನೇನು ಕೊಟ್ರು 1 ಪ್ಲಸ್ ಕಾಸ್ ಥೀಟಾ ಅಪಾನ್ 1 ಮೈನಸ್ ಕಾಸ್ ಥೀಟಾ ಈಕ್ವಲ್ ಟು ಕೋಶಕ್ ಥೀಟಾ ಪ್ಲಸ್ ಕಾಡ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಕೊಟ್ರು. ಇಷ್ಟು ನಾವು ಸಾಧಿಸ್ಬೇಕು. ಇಲ್ಲಿ ಮೊದಲ ಎಡಭಾಗವನ್ನ ತಗೊಳ್ಳೋಣ. LHS ಎಷ್ಟದ ಅಂತಂದ್ರ 1 ಪ್ಲಸ್ ಕಾಸ್ ಥೀಟಾ ಆನಂತರ 1 ಮೈನಸ್ ಕಾಸ್ ಥೀಟಾ ಅಂತ ಕೊಟ್ರು. ಇಷ್ಟು ಕೊಟ್ರಲ್ಲಿ ಇಷ್ಟು ಇದನ್ನ ತಗೊಂಡು ಇಷ್ಟು ಉತ್ತರ ಬಿಡಿಸ್ಬೇಕು ನಾವು. ಹಾಗಾದ್ರ ಈಕ್ವಲ್ ಟು 1 ಪ್ಲಸ್ ಕಾಸ್ ಥೀಟಾ ಅಪಾನ 1 ಮೈನಸ್ ಕಾಸ್ ಥೀಟಾ. ಇದು ಛೇದನ ಅದಲ್ಲ, ಇದು ರ್ಯಾಷನಲೈಸ್ ಮಾಡ್ಬೇಕಂದ್ರ ಕರ್ಣೀಕರಿಸ್ಬೇಕು. ಇಂಟು ಇಲ್ಲಿ ಮೈನಸ್ ಅದ ಪ್ಲಸ್ ಆಗತ್ತೆ 1 ಪ್ಲಸ್ ಕಾಸ್ ಥೀಟಾ ಆನಂತರ 1 ಪ್ಲಸ್ ಕಾಸ್ ಥೀಟಾ ಅಂತ ಬರೀಬೇಕು. ಇಲ್ಲಿ ಮೈನಸ್ ಇದ್ರ ಇಲ್ಲಿ ಪ್ಲಸ್ ಆಗ್ತದೆ, ಇಲ್ಲಿ ಪ್ಲಸ್ ಹಾಕಿ ಇದ್ರ ಮುಂದ್ಗಡೆ ಇಂಟು ಹಾಕಿ ಇದು ಏನದಲ್ಲ ಮ್ಯಾಗೊಮ್ಮೆ ಬರೀಬೇಕು ಕೆಳಗೊಮ್ಮ ಬರೀಬೇಕು.
ಇದಕ್ಕ ಗುಣಿಸ್ಬೇಕು ಇವಾಗ. ಯಾಕಂದ್ರ ಇಂಟು ಅದಿಲ್ಲಿ ಅವು ಎಷ್ಟದಾವ? ಅವು ಎರಡವು. 1 + cos θ 1 + cos θ ಎರಡೂ ಸೇಮ್ ಅದಾವಿಲ್ಲಿ. ಎರಡವ ಅಂತಂದ್ರ 1 + cos θ ಅಂತ ಬರೋದು ಸ್ಕ್ವೇರ್ ಅಂತ ಹಾಕಣ. ಅಂದ್ರ ಎರಡದಾವ ಅಂತ ಹೇಳುತ್ತೆ. ಕೆಳಗ ಇದು a - b, a + b ಅದಂತ ತಿಳ್ಕೊರಿ. a² - b² ಬರುತ್ತಲ್ಲ ಇದ್ರ. ಹಾಗಾದ್ರ 1 ಸ್ಕ್ವೇರ್ ಅಂದ್ರೆ ಎಷ್ಟು? 1 ಮೈನಸ್ ಪ್ಲಸ್ ಮೈನಸ್ cos θ ಗುಣಿಸಿದ್ರ cos² θ ಬಂತು. ಇಲ್ಲಿ 1 + cos θ ಸ್ಕ್ವೇರ್ ಅಂತ ಇರ್ಲಿ. ಅಪಾನ ಇದಕ್ಕೊಂದು ಸೂತ್ರ ಬರುತ್ತೆ ನೋಡ್ರಿ. ಏನು ಅಂತಂದ್ರ ಇವಾಗ sin² θ ಪ್ಲಸ್ cos² θ = 1 ಅಂತ. ಇವಾಗ ಇದೊಂದು ಈ ಕಡೆ ಹಾಕಣ. sin² θ ಇಲ್ಲೇ ಇಡಣ. ಇದು ಇಲ್ಲೇ ಇರ್ಲಿ. 1ರ ಕಡೆ ಪ್ಲಸ್ cos² θ ತಗೊಂಡು ಹೋಗೋಣ. ಏನಾಗುತ್ತೆ? ಮೈನಸ್ cos² θ ಆಗ್ತದ. ಅಂದ್ರ 1 - cos² θ ಇದ್ದಲ್ಲಿ ಏನ್ ಬರ್ಯಾರ ನಾವು ಅಂದಂಗ ಆಯ್ತು? sin² θ 1 - cos² θ ಅದಿಲ್ಲ ಇಲ್ಲಿ. ಇದರ ಜಾಗದಾಗ ನಾವು ಇದು ಬರ್ಯಾಣ 1 sin² θ. ಹಾಗಾದ್ರ ಇಲ್ಲಿ ಮುಂದೇನ್ ಮಾಡ್ಬೇಕು ಅಂತಂದ್ರ ಇದೇ ಲೆಕ್ಕನೆ ಇದಕ್ಕೂ ಸ್ಕ್ವೇರ್ ಅದ, ಇದಕ್ಕೂ ಸ್ಕ್ವೇರ್ ಅದ. ಹಾಗಾದ್ರ = ಎರಡು ಸ್ಕ್ವೇರ್ ತೆಗೆದು ಒಂದೇ ಬ್ರಾಕೆಟ್ ಹಾಕಣ. ಬ್ರಾಕೆಟ್ 1 + cos θ 1 + cos θ ಅಪಾನ್ ಏನದ? sin θ ಅಂತ. ಇದಕ್ಕ ವರ್ಗ ತೆಗದೀವಿ. ಇದ್ರದ್ದು ವರ್ಗ ತೆಗೆದು ಒಮ್ಮೆ ಇಲ್ಲಿ ವರ್ಗ ಹಾಕೋಣ. ಹಾಗಾದ್ರ ಮುಂದೆ ಇದನ್ನ ಸ್ವಲ್ಪ ವಿಸ್ತರಿಸಿ ಬರೆಯೋಣ. sin θ ಇದಕ್ಕೂ ಸಂಬಂಧಪಟ್ಟಿದ್ದು, sin θ ಇದಕ್ಕೂ ಸಂಬಂಧಪಟ್ಟಿದ್ದು. 1 ಅಪಾನ sin θ ಪ್ಲಸ್ cos θ ಅಪಾನ sin θ ಅಂತ ಬರದೇವು. ಬ್ರಾಕೆಟ್ ಕಂಪ್ಲೀಟ್ ಹಾಕಿ ವರ್ಗ ಅಂತ ತಗೊಳ್ಳೋಣ. ಇಲ್ಲಿ ಏನೇನ್ ಮಾಡೀವಿ? 1 ಅಪಾನ sin θ ತಗೊಂಡಿವಿ ಪ್ಲಸ್ cos θ ಅಪಾನ sin θ ತಗೊಂಡಿದೀವಿ. 1 ಅಪಾನ sin θಕ್ಕೆ ಏನಾಗುತ್ತೆ? ಇಲ್ಲದಲ್ಲ ಏನಾಗುತ್ತದ? ಕೋಶಕ್ಕ ಥೀಟಾ ಅಂತ ಆಗತ್ತೆ. ಕೋಶಕ್ಕ ಥೀಟಾ ಎದರ ಬೆಲೆ ಇದು? 1 ಅಪಾನ sin θ ಕೋಶಕ್ಕ ಥೀಟಾ ಮುಂದೆ ಪ್ಲಸ್ cos θ ಅಪಾನ್ sin θ ಕಾಡ್ ಥೀಟಾ ಅಂತ ಬಂತು. sin θ ಅಪಾನ್ cos θ tan ಥೀಟಾ ಆಗುತ್ತೆ. cos θ ಅಪಾನ್ sin θ ತಗೊಂಡ್ರ ಕಾಡ್ ಥೀಟಾ ಆಗುತ್ತೆ. ಕಾಡ್ ಥೀಟಾ ಇದಕ್ ಮ್ಯಾಗ ಏನದ? ಸ್ಕ್ವೇರ್ ಅದ. ನಾವು ಸಾಧಿಸ್ಬೇಕಾಗಿದ್ದು ಕೋಶಕ್ ಥೀಟಾ ಬಂದದ ಪ್ಲಸ್ ಕಾಡ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ತಲ್ಲ. ಅಂದ್ರ ಸಾಧಿಸಿದೆ ಅಂತ ಬರೋದು. LHS = RHS ಅಂತ ಬರೀಬೇಕು. 26ನೇದು ಮುಖಗಳ ಮೇಲೆ 1 ರಿಂದ 6 ಸಂಖ್ಯೆಗಳನ್ನು ಬರೆದಿರುವ ಒಂದು ಘನಾಕೃತಿಯ ದಾಳವನ್ನು 2 ಬಾರಿ ಉರುಳಿಸಲಾಗಿದೆ. ಎಷ್ಟು ಸಲ ಉಗದ್ರದಕ್ಕ? 2 ಸಲ ಹಾಕಿದ್ರು. ಹಾಗಾದ್ರೆ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ ಎಷ್ಟು ಬರಬೇಕು? 10 ಬರುವ ಸಂಭವನೀಯತೆ ಕಂಡು ಹಿಡಿಯಿರಿ ಅಂತ ಹೇಳ್ಯಾರ. ಇಲ್ಲಿ ದಾಳವನ್ನು 2 ಬಾರಿ ಉರುಳಿಸಿದಾಗ ಅಂತ 2 ಬಾರಿ ಅದನ್ನ ಎಸೆದಿತ್ತು. ಹಾಗಾದ್ರ S = 6 × 6 ಎಷ್ಟಾಗತ್ತೆ? 36 ಆಗತ್ತೆ. 1 ಸಲ 6 1 ಸಲ 6. ಆದ್ದರಿಂದ S = ಎಷ್ಟು ಬತ್ತು? 36 ಬತ್ತು.
ಎರಡು ಸಂಖ್ಯೆಗಳ ಮೊತ್ತ ಎಷ್ಟು ಹೇಳ್ಯಾರ ಅವರು? ಎರಡು ಸಂಖ್ಯೆಗಳ ಮೊತ್ತ ಎಷ್ಟಾಗಬೇಕು? 10 ಆಗಬೇಕು ಅಂತ ಹೇಳ್ಯಾರ. ದಾಳವನ್ನು 2 ಬಾರಿ ಉರುಳಿಸಲಾಗಿದೆ ಅಂದ್ರ ಒಂದು ಸಲ ಅದ್ರ ಮ್ಯಾಲ ನಂಬರ್ ಎಷ್ಟದಾವ? 1 2 3 4 5 ಆನಂತರ 6 ಅದ. ಹೌದಲ್ಲ? ಅವುಗಳನ್ನ ಕೂಡಿಸಿದಾಗ ಅವುಗಳದ್ದು ಮೊತ್ತ ಎಷ್ಟಾಗಬೇಕು ಅಂತದ? 10 ಆಗ್ಬೇಕು. 1 6 ಕೂಡಿಸಿದ್ರೆ 7 ಆಗತ್ತೆ. 4 6 ಕೂಡಿಸನಲ್ಲ, 4 6 4 6 ಬರದ್ರಿ ಅಂದ್ರ ಇದೇ ಇನ್ನೊಂದ್ ಸಲ ಬರೀರಿ. 6 4 10 ಆಗತ್ತೆ. 5 5 10 ಆಗ್ತ ನೋಡ್ರಿ. 5 5 ಮತ್ತೆ ಯಾವ್ದಾಗತ್ತೆ? ಯಾವುದು ಆಗಲ್ಲ. ಅಂದ್ರ 1 2 3 n ಆಫ್ a ಈಕ್ವಲ್ ಟು ಎಷ್ಟು ಬತ್ತು ಅಂದಂಗ ಇತ್ತು? 3 ಬಂತು. n ಆಫ್ ಎದ ಬೆಲೆ ಎಷ್ಟು ಬತ್ತು? 1 2 3 ಅದಾವ. ಇವಾಗ ನಿಮ್ಗ ಸಂಭವನೀಯತೆ ಕೇಳ್ತಾರ ಅವರು. ಪಿ ಆಫ್ ಎ ಈಕ್ವಲ್ ಟು n ಆಫ್ ಎ ಅಪಾನ n ಆಫ್ ಏನಂತ ಹೇಳ್ತೀವಿ? ಎಸ್ ಅಂತ ಹೇಳ್ತೀವಿ. n ಆಫ್ ಎ ಅಂದ್ರ ಎಷ್ಟದ? 3. n ಆಫ್ ಎಸ್ ಅಂದ್ರೆ ಎಷ್ಟದಾವ? 36. 36 ಬರ್ದೇವಲ್ಲಿ. 3 1 3 1 3 2 ಅಂದ್ರ ಸಂಭವನೀಯತೆ ಎಷ್ಟು ಬತ್ತು ಅಂದಂಗ ಇತ್ತು? 1 ಅಪಾನ 12.